ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಬೆಣ್ಣೆಯಂತೆ ಕರಗುವಂಥ ಮೈಸೂರು ಪಾಕನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ ಇದೆ. ಈ ರೀತಿ ನೀವು ಮಾಡಿದರೆ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಾಫ್ಟಾಗಿ ಮೃದುವಾಗಿ ಬೆಣ್ಣೆ ಥರ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಮೈಸೂರು ಪಾಕ್ ಮಾಡೋದು ಮಾತ್ರ ತುಂಬಾ ಸುಲಭ. ಮೈಸೂರು ಪಾಕ್ ಮಾಡಲು ಪ್ರಮುಖವಾಗಿ ಬೇಕಾಗಿರೋದು ಸರಿಯಾದ ಅಳತೆ ಮತ್ತು ತಾಳ್ಮೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಸರಿಯಾಗಿ ನೀವು ಪಾಲಿಸಿದರೆ ಮಾತ್ರ ಪರ್ಫೆಕ್ಟಾಗಿ ಮೈಸೂರು ಪಾಕನ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾನು ಇವಾಗ 2 ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸರಿಯಾಗಿ ಸಾಣಿಸಿ ತಗೋಬೇಕು. ಈ ರೀತಿ ಜರಡಿ ಹಿಡಿದು ತಗೋಬೇಕು. ಮೇಲೆಲ್ಲ ಸ್ವಲ್ಪ ಸ್ವಲ್ಪ ಗಂಟು ಇರುತ್ತೆ, ಹಾಗಾಗಿ ಜರಡಿ ಹಿಡಿದು ತಗೋಬೇಕು. ಇವಾಗ ನೋಡಿ, ನಾನು ತುಪ್ಪ ತೊಗೋತಾ ಇದ್ದೀನಿ. ಇವಾಗ ನಾನು ಈ ಬೌಲಿಂದ 1/2 ಬೌಲಷ್ಟು ತುಪ್ಪ ತೊಗೊತಾ ಇರೋದು. ಇವಾಗ ನಾನು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಆನಂತರ ಮತ್ತೊಂದು ಬೌಲು ತೊಗೊಂಡು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಟೋಟಲ್ ಆಗಿ ನಾನು ಇದಕ್ಕೆ 1/2 ಬೌಲಷ್ಟು ತುಪ್ಪನ ಸೇರಿಸಿದ್ದೀನಿ. ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಆ ರೀತಿ ನೀವು ಎಷ್ಟು ಹಿಡಿತೆ ಅಷ್ಟು ತುಪ್ಪನ ಸೇರಿಸ್ತಾ ಹೋಗಬೇಕು. ಇವಾಗ ಮತ್ತೆ ತುಪ್ಪನ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಈ ರೀತಿ ಇರಬೇಕು ನೋಡಿ ಬ್ಯಾಟರು. ಇದು ಪರ್ಫೆಕ್ಟ್ ಇದೆ ಕಡಲೆ ಹಿಟ್ಟಿನ ಬ್ಯಾಟರು. ಇದನ್ನು ಒಂದು ಸೈಡ್ ಇಟ್ಟು ಇವಾಗ ನಾನು ಕೇಕ್ ಟೀನನ್ನು ತೊಗೊಂಡಿದ್ದೀನಿ. ಕೇಕ್ ಟೀನ್ ಅಥವಾ ಒಂದು ಪ್ಲೇಟನ್ನು ಸಹ ತೊಗೋಬೋದು. ಇವಾಗ ಬಟರ್ ಪೇಪರ್ ಇಟ್ಟು ಮೇಲೆ ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಒಂದು ಕಡಾಯಿಗೆ ನಾನು 2 ಬೌಲ್ ಆಗೋಷ್ಟು ಸಕ್ಕರೆ ಹಾಕಿ, ಇವಾಗ ಇದೇ ಬೌಲಿಂದ 2 ಬೌಲಷ್ಟು ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡಿ ಬಿಸಿ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಈ ಬೌಲಲ್ಲಿ ನಾನು 2 ಬೌಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 2 ಬೌಲ್ ಸಕ್ಕರೆಗೆ 1 ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಕರಿಗೆ ಒಂದೇಳೆ ಪಾಕ ಆಗಬೇಕು, ಅಲ್ಲಿ ತನಕ ಪಾಕನ ರೆಡಿ ಮಾಡ್ಕೊಳ್ಳಿ. ನಾನಿವಾಗ ಒಂದು ಸೈಡು ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಬಿಸಿ ಮಾಡಿ ತೊಗೋತಾ ಇದ್ದೀನಿ. ಇವಾಗ ನೋಡಿ ಚೆಕ್ ಮಾಡ್ತಾಯಿದ್ದೀನಿ, ಒಂದೇಳೆ ಪಾಕ ಬಂದಿದೆ ನೋಡಿ, ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಕಡಲೆ ಹಿಟ್ಟಿನ ಬ್ಯಾಟರ್ನ ಹಾಕ್ತಿದ್ದೀನಿ. ಬ್ಯಾಟರ್ ಹಾಕುವಾಗ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಬೇಕು. ಇವಾಗ ಒಂದು ಕುದಿ ಬಂದ ನಂತರ ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಬಿಸಿ ಮಾಡ್ಕೊಂಡಿರುವಂಥ ತುಪ್ಪ ಮತ್ತು ಎಣ್ಣೆನ 2 ಮಿಕ್ಸ್ ಮಾಡಿ ನಾನು ಹಾಕ್ತಾ ಇರೋದು. 2 ಮಿಕ್ಸ್ ಮಾಡಿ ಬಿಸಿ ಮಾಡಿದ್ದು ಹಾಕ್ತಾಯಿದ್ದೀನಿ. ಇವಾಗ 2 ಸ್ಪೂನನ್ನು ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ಟೋಟಲಾಗಿ 2 ಬೌಲ್ ಇದಕ್ಕೆ ಹಾಕಿದ್ದೀನಿ ಎಣ್ಣೆ ಮತ್ತು ತುಪ್ಪನ. ಈ ರೀತಿ ಬಿಸಿ ಮಾಡಿ ಹಾಕ್ತಾನೆ ಇರಬೇಕು. ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ, ಬೆಣ್ಣೆ ರೀತಿ ಕರಗ್ತಾ ಇರುತ್ತೆ ನೋಡಿ. ತುಂಬ ಟೈಮು ಬೇಕಾಗಲ್ಲ ಇದಕ್ಕೆ. ಕೆಲವರು ಸಕ್ಕರೆ ಪಾಕಕ್ಕೆ ಡೈರೆಕ್ಟಾಗಿ ಹಿಟ್ಟನ್ನೇ ಹಾಕ್ತಾರೆ. ನಾನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಹಾಕ್ತಾ ಇರೋದು, ಬೇಗ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ನಾನು ಒಂದು ಸೈಡು ಬಿಸಿ ಮಾಡಿ ಇಟ್ಟಿದ್ದೀನಿ, ಅದನ್ನು ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಸೈಡೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಇವಾಗ ಸ್ವಲ್ಪ ಗೂಡಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ಟೈಮ್ ವೇಸ್ಟ್ ಮಾಡಬಾರ್ದು ನೋಡಿ. ಈ ರೀತಿ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದ ತಕ್ಷಣವೇ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಕೇಕ್ ಟೀನಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಕೇಕ್ ಟೀನು ತೊಗೋಬೋದು ಅಥವಾ ಯಾವುದಾದ್ರೂ ಪ್ಲೇಟನ್ನು ತೊಗೊಳ್ಳಿ ನೋಡಿ. ಈ ರೀತಿ ಬಿಸಿ ಇರುವಾಗಲೇ ಈ ರೀತಿ ನಾವು ಕರೆಕ್ಟಾಗಿ ಲೆವೆಲ್ ಮಾಡಿ ತೊಗೋಬೇಕು. ಇದನ್ನು ಒಂದು 10 ನಿಮಿಷ ಬಿಟ್ಟು ನಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೋಬೋದು. ನಾನು ಒಂದು 10 ನಿಮಿಷ ಬಿಟ್ಟು ಕಟ್ ಮಾಡಿ ತೊಗೋತಿದ್ದೀನಿ ನೋಡಿ. ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ಮೈಸೂರು ಪಾಕು ಅಂದ ತಕ್ಷಣ ಕೆಲವರು ವೇಸ್ಟ್ ಆಗುತ್ತೆ, ಮಾಡೋಕ್ಕೆ ಬರಲ್ಲ ಅಂತಿರ್ತಾರೆ. ಈ ರೀತಿ ನೀವು ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಯಾವುದೇ ಭಯ ಇಲ್ಲದೆ ಮಾಡ್ಕೋಬೋದು. ಇವಾಗ ನೋಡಿ, ಪೂರ್ತಿ ತಣ್ಣಗಾದ ನಂತರ ಒಂದು ಪ್ಲೇಟಿಗೆ ನಾನು ಈ ರೀತಿ ಹಾಕಿ ತೊಗೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ತುಂಬಾ ಈಸಿ ಇದೆ ಮಾಡೋದು ಮಾತ್ರ, ಮೈಸೂರು ಪಾಕ್ ಮಾಡೋದು.
ನೋಡಿ ಇವಾಗ ನಾನು 2 ಬೌಲ್ ಕಡಲೆ ಹಿಟ್ಟಲ್ಲಿ 18 ಮೈಸೂರು ಪಾಕು ರೆಡಿಯಾಗಿವೆ ನೋಡಿ. ಹೆಚ್ಚು ಕಮ್ಮಿ 3/4 kg ರೆಡಿಯಾಗಿದೆ ಮೈಸೂರು ಪಾಕು ನೋಡಿ. ಇವಾಗ ಬೆಣ್ಣೆಯಂತೆ ಮೃದುವಾದ ಮೈಸೂರು ಪಾಕ್ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾನೆ ಇರುತ್ತೆ. ತುಂಬ ಹಾರ್ಡು ಅಲ್ಲ, ತುಂಬ ಸ್ಮೂತು ಅಲ್ಲ, ಅಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಇದಕ್ಕೆ ಬೇಕಾಗಿರೋದು ಪ್ರಮುಖವಾಗಿ ತಾಳ್ಮೆ ಮತ್ತು ಸರಿಯಾದ ಅಳತೆ ಇದಿತ್ತು ಅಂದರೆ ಮೈಸೂರು ಪಾಕು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು. ಇವಾಗ ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ, ಎಷ್ಟು ಮೃದುವಾಗಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ. ಹಾಗೇ ಕರಗ್ತಾ ಇರುತ್ತೆ ಬಾಯಲ್ಲಿ ಇಟ್ಟರೆ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ ನೋಡಿ, ಸೂಪರಾಗಿ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.